ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಚನಾ. ಇವತ್ತು ಅನ್ವಿಕ್ದು ಬರ್ತ್ಡೇ ಇದೆ. ನಾನು ಸ್ಕೂಲ್ಗೆ ಹೋಗಿಬಿಟ್ಟು ಬಂದೆ. ಈ ಲಾಗ್ ತುಂಬ ದಿನ ಆದಮೇಲೆ ಬರ್ತಾಯಿದೆ. ನವೆಂಬರ್ 14th ಆ್ಯಕ್ಚುಲಿ ಅವ್ನ ಬರ್ತ್ಡೇ ಇದ್ದಿದ್ದು. ಸೊ ಎಡಿಟ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಯಾಕೆ ಅಂತಂದರೆ ನಾನು ಡೈರೆಕ್ಟಾಗಿ ಮಾತಾಡಿದ್ದೆ, ಬಟ್ ತುಂಬ ಅಂದರೆ ತುಂಬ ಡಿಸ್ಟರ್ಬೆನ್ಸ್ ಇತ್ತು. ಅದಕ್ಕೇ ನಾನು ಅದನ್ನ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಈಗ ನಾನು ಮಾರ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ. ಮಾರ್ನಿಂಗಿಂದ ಆಗಲ್ಲ, ಯಾಕಂದರೆ ನಮಗೆ ಈಗ ವ್ಯಾನ್ ಬೇಗನೆ ಬರುತ್ತೆ. ಸ್ಕೂಲ್ ವ್ಯಾನು 8:30ಗೆಲ್ಲ ಬರುತ್ತೆ. ಸೊ ಹಾಗಾಗಿ ವೀಡಿಯೋ ಮಾಡ್ಕೊಂಡು ಕುತ್ಕೊಳಕ್ಕಾಗಲ್ಲ. ಅನ್ವಿಕು ಇಲ್ಲಿದ್ದಾನೆ. ಹ್ಯಾಪಿ ಬರ್ತ್ಡೇ ಅನ್ನು. ಥ್ಯಾಂಕ್ಸ್ ಹೇಳು. ಥ್ಯಾಂಕ್ಸ್. ಬನ್ನಿ ಫ್ರೆಂಡ್ಸ್, ಸೆಲೆಬ್ರೇಷನ್ನು ಏನು ಜೋರಾಗೇನಿಲ್ಲ, ಸಿಂಪಲಾಗೆ ಮಾಡ್ತೀನಿ. ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಅವನ ಜೊತೆ ಸ್ಕೂಲಿಂದ ಬಂದಮೇಲೆ ಅವನು ಕುತ್ಕೊಂಡಿದ್ದ. ಮಾತಾಡಿ ಮತ್ತು ವಿಶ್ ಮಾಡಿ ಈವ್ನಿಂಗು ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ಮತ್ತು ಅವನಿಗೆ ರೆಡಿ ಮಾಡ್ತಾಯಿದ್ದೀನಿ. ನಾನು ಹೇಳಿದ್ದೆ ಅಲ್ವಾ, ಅನ್ವಿಗೆ ಋತ್ವಿಗೆ ಸೇಮ್ ಒಂದೇ ಥರ ಬಟ್ಟೆ ತಂದಿದ್ದೆ ಅಂತ. ಕೋಟ್ ಆಗಲಿಲ್ಲ ಇವನಿಗೆ, ತುಂಬಾ ಸ್ವಲ್ಪ ದೊಡ್ಡದಾಯಿತು, ಅವ್ನು ತುಂಬ ಸಣ್ಣ ಇರೋದ್ರಿಂದ. ಸೊ ಅದನ್ನ ಹಂಗೆ ಇಟ್ಬಿಟ್ಟು ಟೀ ಶರ್ಟು ಮತ್ತು ಪ್ಯಾಂಟ್ ಮಾತ್ರ ಹಾಕಿದೆ. ನೋಡಿ ಅವನು ಹೇಳ್ತಾ ಇದ್ದಾನೆ, ಏನೇನೋ ಹೇಳ್ತಾ ಇದ್ದಾನೆ. ರೆಡಿ ಮಾಡಿದ್ದಕ್ಕೆ ಹೊಸ ಬಟ್ಟೆ ಅಂದರೆ ಮಗುಗೆ ತುಂಬಾ ಖುಷಿ. ಸೊ ಅಷ್ಟರಲ್ಲೇ ಅವನಿಗೆ ರೆಡಿ ಮಾಡಿಟ್ಟು ಅಡುಗೆ ಎಲ್ಲ ಮಾಡಿಟ್ಟಿದ್ದೆ. ಆಮೇಲೆ ನಮ್ಮ ಹಸ್ಬೆಂಡ್ ಬಂದರು, ಕೇಕ್ನ ತೊಗೊಂಡು ಬಂದರು. ನಾನು ಹೇಳಿದ್ದೆ ಅಲ್ವಾ, ಸಿಂಪಲ್ಲಾಗಿ ಯಾರಿಗೂ ಹೇಳಿಲ್ಲ, 1 kg ಕೇಕ್ ಅಷ್ಟೇ ತರಿಸ್ಬಿಟ್ಟು ನಮ್ಮ ಫ್ಯಾಮಿಲಿ ನಾವೇನಿದ್ದೀವೋ ನಾವು ಮಾತ್ರ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ. ಸೊ ಅವರು ಕೇಕ್ ತೊಗೊಂಡು ಬಂದಿದ್ದ ತಕ್ಷಣ ಅವ್ನು ಎತ್ಕೊಂಡ್ಬಿಟ್ಟ. ಸೊ ಎಲ್ಲ ನಾನು ಕಟ್ ಮಾಡಾಕ್ತೀನಿ ಅಂತ. ಆಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತಂದಿದ್ರು. ರಸ್ಕ್ ಖಾಲಿಯಾಗಿತ್ತು, ರಸ್ಕ್ ತಂದರು ಸ್ವಲ್ಪ, ಮತ್ತು ಮಿಕ್ಸರು, ಮತ್ತು ಅವನೇನೋ ಕ್ರೀಮ್ ಬನ್ ಬೇಕು ಅಂತ ಅಂದಂತೆ ಋತ್ವಿಕ್ಕು. ಸೊ ಅವನಿಗೆ ಅದು ತಂದಿದ್ರು. ಎಲ್ಲನೂ ಕೂಡ ಚಾಕ್ ಎತ್ಕೊಂಡು ಮತ್ತು ಅದು ಕ್ಯಾಂಡಲ್ ಎತ್ಕೊಂಡು ಓಡಾಡ್ತಿದ್ದ. ನೋಡಿ ವೆನಿಲಾ ಫ್ಲೇವರ್ ತರಿಸಿದ್ದೆ. ಸೊ ಇದು ಚೆನ್ನಾಗಿರುತ್ತೆ ಅಂತ ಅನ್ವಿಕ್ ಸಿ ಅಂತ ಹಾಕ್ಸಿದ್ದಾರೆ. ನೋಡಿ 1 kg ಅಷ್ಟೇ. ಸೊ ಅವನು ಎಂಜಾಯ್ ಮಾಡ್ತಿದ್ದ ತುಂಬ. ಅಂದರೆ ಲಾಸ್ಟ್ ಇಯರ್ ಅಷ್ಟೊಂದು ಇದು ಇರಲಿಲ್ಲ ಅವನಿಗೆ. ಲಾಸ್ಟ್ ಇಯರ್ ಅವನಿಗೂ ಹುಷಾರಿರಲಿಲ್ಲ, ನನಗೂ ಹುಷಾರಿರಲಿಲ್ಲ. ಸೊ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡಾಕ್ತೆ. ಸೊ ಇವಾಗೂ ಅಷ್ಟೇ ಸಿಂಪಲ್ಲೇ, ಬಟ್ ಇವಾಗ ಸ್ವಲ್ಪ ಖುಷಿ ಆಗ್ತಾಯಿತ್ತು. ಯಾಕೆ ಅಂದರೆ ಅವನಿಗೆ ಸ್ವಲ್ಪ ಬುದ್ಧಿ ಬಂದಿದೆ. ಅವನೇ ವಿಶ್ ಮಾಡ್ಕೊತಿದ್ದ. ಸೊ ನೋಡಿ ಡ್ಯಾನ್ಸ್ ನೋಡಿ ಹೆಂಗೆ ಮಾಡ್ತಿದ್ದಾನೆ, ತುಂಬ ಎಕ್ಸೈಟಾಗಿ ಫೀಲ್ ಆಗ್ತಾಯಿದ್ದ. ಅಂದು ಹ್ಯಾಪಿ ಬರ್ತ್ಡೇ ಅಂತ ಅವನೇ ಕ್ಲಾಪ್ಸ್ ಹೊಡ್ಕೊಂಡು ಹೇಳ್ತಾ ಇದ್ದ. ಅವ್ನ ಎಂಜಾಯ್ಮೆಂಟ್ ನೋಡ್ತಾಯಿದ್ರೆ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಇಷ್ಟೊಂದು ಬೇಗ ಇಷ್ಟು ದೊಡ್ಡವನಾಗೋದನ್ನ ಅಂತ ಅನಿಸ್ತು. 3 ಇಯರ್ಸ್ಗೆ ಬಿತ್ತು. 2 ಇಯರ್ಸ್ ಕಂಪ್ಲೀಟ್ ಆಗೋಗಿ 3 ಇಯರ್ಸ್ಗೆ ಬಿತ್ತು. ಸೊ ಎಷ್ಟು ಎಂಜಾಯ್ ಮಾಡ್ತಿದ್ದ ಅಂತಂದರೆ ನೋಡಿ, ಈಗ ಕೇಕ್ ಕಟ್ಟಿಂಗ್ ನಡೀತಾ ಇದೆ. ಸೊ ನಮ್ಮ ಹಸ್ಬೆಂಡು ಕೇಕೆಲ್ಲ ಕಟ್ ಮಾಡಿಸಿದ್ರು ಅವರೇ. ಅವನಿಗೆ ತುಂಬ ಲವ್ ಜಾಸ್ತಿ ನಮ್ಮವ್ರು ಅಂದರೆ. ನಾನಂದ್ರೂ ಅಷ್ಟೇ ತುಂಬ ಇಷ್ಟ ಅವನಿಗೆ. ಸೊ ನೋಡಿ ಮೂವರು ಕೇಕ್ ಕಟ್ ಮಾಡ್ತಾಯಿದ್ದಾರೆ, ನಾನು ವೀಡಿಯೋ ಮಾಡ್ತಿದ್ದೆ. ಸೊ ಇಷ್ಟೇ ಫ್ರೆಂಡ್ಸ್, ನಾವು ನಮ್ಮ ಮನೆಯಲ್ಲೇ ಸಿಂಪಲ್ಲಾಗಿ ಫ್ಯಾಮಿಲಿ ಜೊತೆ, ನಮ್ಮ ಫ್ಯಾಮಿಲಿ ಏನಿದೆ ನಾವು ಮಾತ್ರ ಸೆಲೆಬ್ರೇಟ್ ಮಾಡ್ಕೊಂಡ್ವಿ. ಸೊ ಇನ್ನೂ ಅನ್ವಿಕ್ಗೆ ಚೆನ್ನಾಗಿ ಬುದ್ಧಿ ಬಂದಮೇಲೆ ಇಬ್ರಿಗೂ ಒಂದ್ಸಲಿ ತುಂಬ ಗ್ರ್ಯಾಂಡಾಗಿ ಮಾಡಿಬಿಟ್ಟು ಆಮೇಲೆ ಸಿಂಪಲ್ಲಾಗಿ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಮಾಡಿದ್ರೂ ಅವನಿಗೆ ನೆನಪಿರಲ್ಲ. ಸೊ ಇನ್ನೂ ಋತ್ವಿಕ್ ಸ್ಟೇಜ್ ಆದಾಗಾದರೆ ಅವನಿಗೆ ನೆನಪಿರುತ್ತೆ. ಹಾಗಾಗಿ ಆವಾಗ ಎಲ್ಲರಿಗೂ ಹೇಳ್ಬಿಟ್ಟು ಒಂದು ಸಲ ತುಂಬ 5th ಬರ್ತ್ಡೇನೋ ಯಾವುದಾದ್ರೂ ಅನ್ವಿಕ್ ಬರುತ್ತಲ್ಲ, ಅದೊಂದು ಸಲ ತುಂಬ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಸಾಕು. ಸೊ ಎಲ್ಲರಿಗೂ ಕೇಕ್ ತಿನ್ನಿಸ್ತಾ ಇದ್ದ ಅವನು. ಫ್ರೆಂಡ್ಸ್, ವಿಡಿಯೋ ಇಷ್ಟು. ಸೊ ಅವನಿಗೆ ಇಷ್ಟ ಆಗಿರೋದು ಋತ್ವಿಕ್ಗೆ ಮಾಡಿದ್ದೆ ಅಡುಗೆ. ಸೊ ಅನ್ವಿಕ್ಗೆ ಇಷ್ಟ ಆಗಿರೋದು ಅನ್ವಿಕ್ಗೆ ಮಾಡಿದ್ದೆ. ಆ್ಯಕ್ಚುಲಿ ಅವತ್ತು ಚಿಲ್ಡ್ರನ್ಸ್ ಡೇ. ಅವತ್ತೂ ಅಷ್ಟೇ ನಾನು ಸ್ವೀಟೇ ಮಾಡಿದ್ದೆ, ನಾನ್ ವೆಜ್ ಏನು ಮಾಡಿಲ್ಲ. ಆ್ಯಕ್ಚುಲಿ ಅನ್ವಿಕ್ಗೆ ಸ್ವೀಟ್ ಅಷ್ಟೊಂದು ಹಿಡಿಸಲ್ಲ, ಆದ್ರೂ ಸ್ವೀಟ್ ಮಾಡಿದ್ದೆ. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತು. ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಇಷ್ಟು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಆದಷ್ಟು ಬೇಗ ನನಗೆ 1K ಸಬ್ಸ್ಕ್ರೈಬರ್ ಆಗಬೇಕು ಫ್ರೆಂಡ್ಸ್. ಹಾಗಾಗಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫ್ರೆಂಡ್ಸ್.